ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 56ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಮಗೆ ಕ್ಲೀನಾಗಿ ಅರ್ಥ ಆಯ್ತಲ್ವಾ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ. ಸುಖ ದುಃಖ ಎರಡೂ ಕೂಡ ಅವನ ಮನಸ್ಸಿನಲ್ಲಿ ಉದ್ವೇಗವನ್ನ ತರಿಸೋದಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವೀತ ರಾಗ ಭಯ ಕ್ರೋಧ, ಇದರ ಒಂದು ಭಾವ ಏನು, ಇದರ ಅರ್ಥ ಏನು ಅನ್ನೋದು ಈಗ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಸ್ಥಿರ ಬುದ್ಧಿ ಇರುವಂತಹ ಯೋಗಿಯ ಅಂತಃಕರಣ ಮತ್ತೆ ವಾಣಿಯಲ್ಲಿ, ಅವನ ಅಂತಃಕರಣ ಅಂದ್ರೆ ಒಳಗಡೆ ಮನಸ್ಸು ಬುದ್ಧಿ ಅಹಂಕಾರ ಇರುತ್ತಲ್ಲ, ಅದು ಅಂತಃಕರಣ. ಮತ್ತೆ ಅವನು ಮಾತು, ವಾಣಿ ಅಂತಂದ್ರೆ ಮಾತು, ಅದರಲ್ಲಿ ಆಸಕ್ತಿ, ಭಯ ಮತ್ತೆ ಕ್ರೋಧ ಇದು ಸರ್ವತಾ ಅಭಾವವಾಗಿರುತ್ತೆ. ಅಂತಂದ್ರೆ ಅವನ ಮಾತಲ್ಲಾಗಿರಬಹುದು, ಅವನ ಅಂತಃಕರಣದಲ್ಲಾಗಿರಬಹುದು ಭಯ ಅನ್ನೋದು ಇರೋದಿಲ್ಲ, ಕೋಪ ಅನ್ನೋದು ಇರೋದಿಲ್ಲ, ಆಸಕ್ತಿ ಅನ್ನೋದು ಇರೋದಿಲ್ಲ, ಒಳಗಡೆಯಿಂದನೂ ಇರೋದಿಲ್ಲ, ಅವನ ಮಾತಿನಲ್ಲೂ ಇರೋದಿಲ್ಲ ಅಂತ ಇದರ ಅರ್ಥ. ಅಂದ್ರೆ ಯಾವುದೇ ಸ್ಥಿತಿಯಲ್ಲಿ, ಯಾವುದೇ ಘಟನೆಯಿಂದ ಅವನ ಅಂತಃಕರಣದಲ್ಲಿ ಯಾವುದೇ ರೀತಿಯ ಆಸಕ್ತಿ ಉಂಟಾಗೋದಿಲ್ಲ, ಯಾವುದೇ ರೀತಿಯ ಭಯ ಆಗಲಿ ಕೋಪ ಆಗಲಿ ಕಿಂಚಿತ್ತೂ ಕೂಡ ಉಂಟಾಗೋದಿಲ್ಲ. ಈ ಕಾರಣದಿಂದ ಅವನ ವಾಣಿ ಕೂಡ, ಈಗ ಒಳಗಡೆ ಇದ್ರೆ ತಾನೇ ಹೊರಗಡೆ ಅದು ನಮಗೆ ವಾಣಿಯ ಮೂಲಕ ಗೊತ್ತಾಗೋದು. ಈಗ ನನ್ನ ಮನಸ್ಸಲ್ಲಿ ಭಯ ಇದ್ರೆ ನನ್ನ ಮಾತಲ್ಲೂ ಕೂಡ ಭಯ ಕಾಣಿಸ್ಕೊಳ್ಳುತ್ತೆ. ನನ್ನ ಒಳಗಡೆ ಸಂತೋಷ ಇದ್ರೆ ನನ್ನ ಮಾತಲ್ಲೂ ಕೂಡ ಸಂತೋಷ ಕಾಣಿಸ್ಕೊಳ್ಳುತ್ತೆ. ನಾನು ಎಷ್ಟೇ ಅದನ್ನ ಬಚ್ಚಿಟ್ಕೊಂಡ್ರು ಕೂಡ ನನ್ನ ಮಾತಲ್ಲಿ ಗೊತ್ತಾಗ್ಬಿಡುತ್ತಲ್ವಾ. ಕೋಪ ಇದ್ರೂ ಕೂಡ ಅಷ್ಟೇನೆ, ದ್ವೇಷ ಇದ್ರೂ ಕೂಡ ಅಷ್ಟೇನೆ, ಮಾತಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಮಾತಾಡೋ ರೀತಿಯಿಂದ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ಭಯ ಕೋಪ ಯಾವುದು ಅವನ ಅಂತಃಕರಣದಲ್ಲಿ ಇಲ್ಲ ಅಂತಂದ್ಮೇಲೆ ಅವನ ವಾಣಿಯಲ್ಲೂ ಕೂಡ ಆಸಕ್ತಿ ಭಯ ಕ್ರೋಧ ಮುಂತಾದ ಭಾವಗಳಿಂದ ರಹಿತವಾಗಿರುತ್ತೆ, ಮತ್ತೆ ಶಾಂತವಾಗಿ ಮತ್ತೆ ಸರಳವಾಗಿರುತ್ತೆ. ಈಗ ಯಾರಲ್ಲಿ ಈ ದ್ವೇಷ ಆವೇಶ ಕೋಪ ಭಯ ಆಸಕ್ತಿ ಇದೆಲ್ಲ ಇರುತ್ತೋ ಅವ್ರ ಮನಸ್ಸು ಗೊಂದಲವಾಗಿರುತ್ತೆ, ಏನೇನೋ ತಲೆನಲ್ಲಿ ಓಡ್ತಾ ಇರುತ್ತೆ, ಎಷ್ಟು ಯೋಚನೆ ಮಾಡ್ತಾ ಇರುತ್ತೆ, ಹಿಂಸೆ, ಅದಕ್ಕೆ ಒಂಥರ ಶಾಂತಿನೇ ಇರೋದಿಲ್ಲ, ಅಶಾಂತವಾಗಿರುತ್ತೆ ಅವ್ರ ಮನಸ್ಸು. ಆದರೆ ಯಾರಲ್ಲಿ ಇದೆಲ್ಲ ಅಭಾವವಾಗಿರುತ್ತೋ ಅವ್ರ ಮನಸ್ಸು ಶಾಂತವಾಗಿರುತ್ತೆ, ಅವರ ಭಾವನೆಗಳು ಶಾಂತವಾಗಿರುತ್ತೆ ಮತ್ತೆ ಸರಳವಾಗಿರುತ್ತೆ. ಅಕಸ್ಮಾತಾಗಿ ಲೋಕ ಸಂಗ್ರಹಕ್ಕೋಸ್ಕರ ಅವನ ಶರೀರ ಮತ್ತೆ ಅವನು ಮಾತಾಡುವಂತಹ ಕ್ರಿಯೆಗಳ ಮೂಲಕ ನಮಗೆ ಆಸಕ್ತಿ ಭಯ ನಮಗೆ ಕಾಣಿಸಬಹುದು ಆಯ್ತಾ. ಲೋಕ ಸಂಗ್ರಹಕ್ಕೋಸ್ಕರ ಆ ವ್ಯಕ್ತಿಯ ಶರೀರದಲ್ಲಿ ಅವನ ಮಾತು ನಡವಳಿಕೆ ಇರುತ್ತಲ್ಲ, ಅದರಲ್ಲಿ ಆಸಕ್ತಿ ಭಯ ಅಥವಾ ಕೋಪ ಇದೇನಾದರೂ ನಮಗೆ ಕಂಡು ಬಂದರೂ ಕೂಡ ವಾಸ್ತವದಲ್ಲಿ ಅವನ ಮನಸ್ಸು ಮತ್ತೆ ಅವನ ಮಾತಲ್ಲಿ ಯಾವುದೇ ರೀತಿಯ ವಿಕಾರಗಳು ಇರೋದಿಲ್ಲ. ಅಂದ್ರೆ ಅವನು ಒಳ್ಳೇದಕ್ಕೋಸ್ಕರ ಬೇರೆಯವರ ಒಳಿತಿಗೋಸ್ಕರ ಅವನು ಆ ರೀತಿ ನಡ್ಕೊಳ್ಬೇಕಾದಂತ ಪ್ರಸಂಗ ಬರುತ್ತೆ ಹೊರತು ಅವನಿಗೆ ಮನಸ್ಸಿನಲ್ಲಿ ಒಳಗಡೆಯಿಂದ ಆ ರೀತಿಯ ಒಂದು ಉದ್ವೇಗ ಅನ್ನೋದು ಇರೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ಬರೀ ಮಾತಲ್ಲಿ ಈಗ ನಾವೇನು ಹೇಳಿದ್ವೋ ಆ ಸಮಸ್ತ ವಿಕಾರಗಳಿಂದ ರಹಿತವಾಗಿಸಿ ಮಾತಲ್ಲಿ ಮಾತ್ರ ನನಗದೇನು ಇಲ್ಲ ಅನ್ನೋ ರೀತಿ ತೋರಿಸ್ಕೊಂಡ್ರು ಕೂಡ ಯಾವುದೇ ಒಬ್ಬ ಧೈರ್ಯ ಇರುವಂತಹ ಬುದ್ಧಿವಂತ ಪುರುಷನಿಗೆ ಅದು ಸಾಧ್ಯ ಇದೆ. ಅವನು ಮಾತಲ್ಲಿ ಹೇಳ್ಕೊಳ್ಬೋದು, ಯಾಕಂದ್ರೆ ಅವನಿಗೆ ಬುದ್ಧಿನೂ ಇರುತ್ತೆ ಮತ್ತೆ ಧೈರ್ಯನೂ ಇರುತ್ತೆ, ಅದಕ್ಕೆ ಇದೆಲ್ಲ ಇಲ್ಲ ಅಂತ ಅವನು ತೋರಿಸ್ಕೊಳ್ಬಹುದು. ಆದರೆ ಅಂತಃಕರಣದಲ್ಲಿ ವಿಕಾರಗಳಾಗದೇ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾರಿಗೆ ಸ್ಥಿರ ಬುದ್ಧಿ ಇರುತ್ತೋ ಅಂಥವನು ಮಾತ್ರ ಆ ರೀತಿ ಮಾತಾಡೋದಕ್ಕೆ ಸಾಧ್ಯ. ಆದರೆ ಕೆಲವು ಮನುಷ್ಯರು ಅಂತಃಕರಣದಲ್ಲಿ ಅವರು ಶುದ್ಧವಾಗಿಲ್ಲದೆ ಇದ್ರು ಕೂಡ ಮಾತಿನ ಚಾತುರ್ಯತೆಯಿಂದ ಅವನು ಮಾತಾಡ್ಬೋದು, ನನ್ನಲ್ಲಿ ಏನು ಆಸಕ್ತಿಗಳಿಲ್ಲ, ಕಾಮ ಕ್ರೋಧ ಇದ್ಯಾವುದೂ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ಬೋದು ಅವನು. ಆದರೆ ಅಂತಃಕರಣದಲ್ಲಿ ವಿಕಾರ ಇಲ್ಲದೆ ಇರೋದಿಲ್ಲ, ಅವನಿಗಿದ್ದೇ ಇರತ್ತೆ ಆಯ್ತಾ. ಈ ಕಾರಣದಿಂದ ಇಲ್ಲಿ ಭಗವಂತ ಸ್ಥಿರ ಬುದ್ಧಿ ಇರುವಂತ ಮನುಷ್ಯ ಹೇಗೆ ಮಾತಾಡ್ತಾನೆ, ಈ ಪ್ರಶ್ನೆಯ ಉತ್ತರದಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂತಂದ್ರೆ, ಅವನ ಮಾತಿಗೆ ಇಂಪಾರ್ಟೆನ್ಸ್ ಕೊಡದೆ ಅವನ ಒಳಗಡೆ ಕ್ರಿಯೆ ಇದೆಯಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಅಂದ್ರೆ ಮನಸ್ಸಿನ ಭಾವನೆಗಳಿದೆಯಲ್ಲ ಅದರ ವರ್ಣನೆಯನ್ನ ಇಲ್ಲಿ ಮಾಡಿದ್ದಾನೆ.
ಈಗ ಮಾತಂದ್ರೆ ಬೇಕಾದ್ರೆ ಮಾತಲ್ಲಿ ಅರಮನೆನೇ ಕಟ್ಬೋದು ಅಂತ ಹೇಳ್ತಾರೆ ನೋಡಿ, ಮಾತಲ್ಲಿ ಮನೆ ಕಟ್ಬೋದು, ಆದರೆ ಮಾಡಿ ತೋರಿಸ್ದಾಗಲ್ವ ಗೊತ್ತಾಗೋದು. ಅದೇ ರೀತಿ ಮಾತಲ್ಲಿ ನಾನು ಆಸಕ್ತಿ ರಹಿತನಾಗಿದ್ದೀನಿ, ಕಾಮ ಇಲ್ಲ, ಕ್ರೋಧ ಇಲ್ಲ, ನಾನು ಸುಖ ದುಃಖ ಬಂದರೂ ಸಮನಾಗಿ ತಗೊಳ್ತೀನಿ ಅಂತೆಲ್ಲ ಮಾತಾಡಬಹುದು, ಆದರೆ ಒಳಗಡೆ ಅಂತಃಕರಣದಿಂದ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ತಾನೋ ಅವನು ಸ್ಥಿರ ಬುದ್ಧಿ ಇರೋವಂಥವನಾಗ್ಬಿಡ್ತಾನೆ. ಆದರೆ ಒಳಗಡೆ ಒಂದಿಟ್ಕೊಂಡು ಮಾತಲ್ಲಿ ಮಾತ್ರ ನಾನೆಲ್ಲ ಮಾಡ್ತೀನಿ, ನನಗೆಲ್ಲ ಸಿದ್ಧಿ ಆಗ್ಬಿಟ್ಟಿದೆ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ಭಗವಂತ ವಿಶೇಷವಾಗಿ ಮಾತು ಅಂತ ಹೇಳ್ತಾ ಇಲ್ಲ, ಅವನು ಅಂತಃಕರಣದ ಭಾವನೆಗಳ ವರ್ಣನೆ ಮಾಡಿ ಇಲ್ಲಿ ಹೇಳಿದಾನೆ. ಅದಕ್ಕೋಸ್ಕರನೇ ಸ್ಥಿರ ಬುದ್ಧಿಯಾಗಿರುವಂತಹ ಯೋಗಿಯ ವಾಣಿ ಕೂಡ ವಾಸ್ತವದಲ್ಲಿ ಅವನ ಅಂತಃಕರಣಕ್ಕೆ ಅನುರೂಪವಾಗಿ ಸರ್ವತಾ ನಿರ್ವಿಕಾರ ಮತ್ತು ಶುದ್ಧವಾಗಿರುತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೋಬೇಕು. ಯಾಕಂದರೆ ಅವನ ಮನಸ್ಸಿನಿಂದಾನೇ ಅವನು ಶುದ್ಧವಾಗಿದ್ದಾನೆ ಅಂತಂದಮೇಲೆ ಅವನ ಮಾತು ಕೂಡ ಶುದ್ಧವಾಗೇ ಇರುತ್ತೆ. ಇದು ಇದರ ಅರ್ಥ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಂತಹ ಮುನಿ ಸ್ಥಿರ ಬುದ್ಧಿಯವನೆಂದು ಹೇಳಲಾಗುತ್ತದೆ. ಈ ಒಂದು ಮಾತಿನ ಅರ್ಥ ಏನು? ಇಂತಹ ಮುನಿ ಸ್ಥಿರ ಬುದ್ಧಿಯವನು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು? ಉತ್ತರ ಏನಪ್ಪ ಅಂತಂದ್ರೆ, ಇದರಿಂದ ಮೇಲೆ ಹೇಳಿದಂತಹ ಲಕ್ಷಣಗಳು, ಈಗ ನಾವು ಇಷ್ಟೊತ್ತು ಏನೇನು ತಿಳ್ಕೊಂಡ್ವೋ ಅಂದರೆ ಯಾವುದರಿಂದ ಅವನ ಮನಸ್ಸೆಲ್ಲ ಉದ್ವೇಗಕ್ಕೆ ಒಳಗಾಗೋದಿಲ್ಲ, ಸುಖ ದುಃಖ ಬಂದಾಗ ಸಮವಾಗಿ ತಗೊಳ್ತಾನೆ, ಆಮೇಲೆ ಅವನಿಗೆ ಆಸಕ್ತಿ ಇರೋದಿಲ್ಲ, ಕೋಪ ಬರೋದಿಲ್ಲ, ಇದೆಲ್ಲ ಇಷ್ಟೊತ್ತು ನಾವೇನೇನು ಲಕ್ಷಣಗಳನ್ನು ಕೇಳಿದ್ವೋ ಆ ಎಲ್ಲ ಲಕ್ಷಣಗಳು ಯಾರಲ್ಲಿರುತ್ತೋ ಅಂಥ ಯೋಗಿ ವಾಸ್ತವದಲ್ಲಿ ಮುನಿ. ಅರ್ಥಾತ್ ಏನು? ತನ್ನ ವಾಣಿಯನ್ನ ಸಂಯಮದಲ್ಲಿ ಇಟ್ಕೊಂಡಿರುವಂಥವನು, ಅಂದರೆ ಕಂಟ್ರೋಲ್, ಅಂದರೆ ತನ್ನ ಅಧೀನ ಮಾಡ್ಕೊಂಡಿರುವಂಥವನು, ಅವನು ನಿಜವಾಗ್ಲೂ ಸ್ಥಿರ ಬುದ್ಧಿಯವನಾಗಿದ್ದಾನೆ ಅಂತ ತಿಳ್ಕೋಬೇಕು. ಈಗ ಅಂತಃಕರಣದಲ್ಲಿ ಮತ್ತೆ ಇಂದ್ರಿಯಗಳಲ್ಲಿ ವಿಕಾರಗಳು ತುಂಬಿರುವಂಥವನು ವಾಣಿಯಲ್ಲಿ ಸಂಯಮಿ ಆದರೂ ಕೂಡ ಈಗ ಒಳಗಡೆ ಏನೋ ಅವನು ಎಲ್ಲ ಇಟ್ಕೊಂಡಿದ್ದಾನೆ, ರಾಗ ದ್ವೇಷಗಳೆಲ್ಲ ಇದೆ ಅವನಲ್ಲಿ, ಆದರೆ ಮಾತಲ್ಲಿ ಮಾತ್ರ ಅವನು ಸಂಯಮಿ ಆಗಿದ್ರೆ ಅಂಥವನು ಯಾವತ್ತೂ ಸ್ಥಿರ ಬುದ್ಧಿ ಇರೋವನು ಆಗೋದಿಲ್ಲ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ಇಂಥ ಮುನಿ ಅಂತ ಹೇಳಿರೋದು ಯಾರಿಗೆ ಅಂತಂದರೆ, ಯಾರು ತನ್ನ ಅಂತಃಕರಣದಲ್ಲಿ ಎಲ್ಲ ಶುದ್ಧವಾಗಿಟ್ಕೊಂಡಿರ್ತಾನೋ, ಯಾವುದೇ ರಾಗ ದ್ವೇಷಗಳಿಲ್ಲ, ಅವನಿಗೆ ಸಮಚಿತ್ತದಲ್ಲಿರ್ತಾನೋ, ಸಮಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾನೋ, ಅವನು ಎಂಥ ಒಂದು ಉದ್ವೇಗಕ್ಕೂ ಒಳಗಾಗೋದಿಲ್ವೋ, ಯಾವುದರಲ್ಲೂ ಆಸಕ್ತಿ ಇಲ್ವೋ ಅವನಿಗೆ, ಅಂಥ ಒಬ್ಬ ಯೋಗಿ ಇರ್ತಾನಲ್ಲ ಅವನನ್ನು ಮುನಿ ಅಂತ ಹೇಳಿರೋದು. ಅದಕ್ಕೆ ಇಲ್ಲಿ ಅಂಥವನನ್ನು ಸ್ಥಿರ ಬುದ್ಧಿ ಇರೋನು ಅಂತ ಹೇಳಿರೋದು. ಅದನ್ನು ಬಿಟ್ಟು ಮಾತಲ್ಲಿ ಮಾತ್ರ ಎಲ್ಲ ಇದೆ ಅಂತ ಹೇಳ್ಕೊಂಡು ಒಳಗಡೆ ಎಲ್ಲ ಅವನಿಗೆ ಇನ್ನೂ ಅದೇ ಕೊಳಕು ಬುದ್ಧಿಗಳು ಅಂತ ಹೇಳ್ತೀವಲ್ವ, ಅದೆಲ್ಲ ಇರುತ್ತೆ, ಆದರೂ ಕೂಡ ಮಾತಲ್ಲಿ ಮಾತ್ರ ನಾನೇನು ಇಲ್ಲ ಅನ್ನೋ ರೀತಿ ಮಾತಾಡ್ತಾನಲ್ಲ, ಅವನು ನಿಜವಾಗ್ಲೂ ಸ್ಥಿರ ಬುದ್ಧಿಯವನಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಯಾವ ಲಿಸ್ಟಲ್ಲಿದ್ದೀವಿ ಮತ್ತು ನಮಗೆ ಎಷ್ಟೆಲ್ಲ ಒಳಗಡೆ ಇನ್ನೂ ರಾಗದ್ವೇಷಗಳೆಲ್ಲ ಇದೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಿವಾರಿಸ್ಕೋಬೇಕು, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನು ನಾವು ಈ ಒಂದು ಧರ್ಮಗ್ರಂಥಗಳಿಂದ ನಾವು ತಿಳ್ಕೋಬೇಕು. ಅದಕ್ಕೆ ಸತ್ಸಂಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.